ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಧು. ಆ್ಯಂಡ್ ಇವತ್ತು ನಾನು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸಿ ಸಿಂಪಲ್ ಆಗಿರೋ ಬ್ರೇಕ್ಫಾಸ್ಟ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇದು ಥರ್ಸ್ಡೇ ವ್ಲಾಗ್ ಆಗಿದೆ. ಬ್ರೇಕ್ಫಾಸ್ಟ್ ಬಂದು ಮೂಲಂಗಿ ಚಟ್ನಿ ಆ್ಯಂಡ್ ಹೆಸ್ರುಬೇಳೆ ದೋಸೆ. ಆಲ್ಮೋಸ್ಟ್ ಹೆಸ್ರುಬೇಳೆಯಿಂದ ಬರೀ ಸ್ವೀಟೇ ಮಾಡಿರ್ತಾರೆ, ಪಾಯಸ ಅಥವಾ ಏನೋ ಹೆಸ್ರುಬೇಳೆ ಸಲಾಡ್ ಈ ಥರನೇ ತಿಂದಿರ್ತಾರೆ. ಬನ್ನಿ ಇವತ್ತು ದೋಸೆ ಮಾಡೋದು ಹೇಗೆ ಅಂತ ನೋಡುವ. ಆ್ಯಂಡ್ ಮೂಲಂಗಿ, ಕೆಲವೊಬ್ಬರು ಮನೆಗಳಲ್ಲಿ ಮೂಲಂಗಿ ಅಂದ್ರೇ ಇಷ್ಟ ಇರಲ್ಲ. ಅವ್ರಿಗೆ ಈ ಥರ ಚಟ್ನಿ ಎಲ್ಲ ಮಾಡಿಕೊಟ್ರೆ ಅದು ಮೂಲಂಗಿ ಅಂತ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಮೂಲಂಗಿ ಚಟ್ನಿ ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಹೆಸ್ರುಬೇಳೆ ದೋಸೆ ಇದು ಅರ್ಲಿ ಮಾರ್ನಿಂಗ್ ಬೇಗ ಆಗುತ್ತೆ. ಆ್ಯಂಡ್ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹೆಸ್ರುಬೇಳೆ ಯೂಶ್ವಲಿ ಎಲ್ಲ ಹೆಣ್ಮಕ್ಳಿಗೂ ಅರ್ಲಿ ಮಾರ್ನಿಂಗ್ ಬೇಗ ಎದ್ದೇಳೋ ಅಭ್ಯಾಸ ಇರುತ್ತೆ. ಎದ್ದ ತಕ್ಷಣವೇ ಸ್ವಲ್ಪ 1 ಕಪ್ ಆಫ್ ಅವಲಕ್ಕಿ ಆ್ಯಂಡ್ 1 ಕಪ್ ಆಫ್ ಈಕ್ವಲ್ ಮೆಜರ್ಮೆಂಟಲ್ಲಿ ಹೆಸ್ರುಬೇಳೆ ನೆನೆಸ್ಬಿಟ್ಟು ಇಟ್ಟು ನೆಕ್ಸ್ಟ್ ಬೇರೆ ಕೆಲಸ ಎಲ್ಲ ಮಾಡ್ಕೊಬಂದು ಆಮೇಲೆ ವಾಶ್ ಮಾಡಿ ರುಬ್ಬಿದ್ರೆ ಫಿನಿಶ್ ಆಗುತ್ತೆ. ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಆ್ಯಂಡ್ ಸೋಡಾ ಯೂಸ್ ಮಾಡೋರು ಮಾಡ್ಬೋದು, ಬಟ್ ನಾನು ಇಲ್ಲಿ ಯೂಸ್ ಮಾಡ್ತಾಯಿಲ್ಲ. ಬಿಕಾಸ್ ನನ್ನ ಮಗಳು ತುಂಬ ಚಿಕ್ಕವಳಾಗಿದ್ದರಿಂದ ನಾನು ಸೋಡಾ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ. ಮಿಕ್ಸಿಗೆ ಗ್ರೈಂಡ್ ಮಾಡಿ ಯೂಸ್ ಮಾಡ್ಕೊಬೋದು. ನಾರ್ಮಲ್ ಪ್ಲೈನ್ ದೋಸೆ ಥರ ಯೂಸ್ ಮಾಡ್ಕೊಬೋದು. ನೀವು ಅದಕ್ಕೆ ಬೇಕಾದರೆ ಕ್ಯಾರೆಟು, ನಿಮ್ಮ ವೆಜಿಟೇಬಲ್ ನಿಮ್ದು ಏನೇನಿದೆಯೋ ಆ ಥರ ಎಲ್ಲ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಬನ್ನಿ ಈಗ ಬ್ರೇಕ್ಫಾಸ್ಟ್ ಮುಗೀತು. ನೋಡಿ, ಇದೆಲ್ಲ ಮಾಡೋಷ್ಟರಲ್ಲಿ ನನ್ನ ಮಗಳು ಎದ್ದಾಳೆ, ಬರ್ತಾ ಇದ್ದಾಳೆ. ಅಮ್ಮ ಏನು ಮಾಡ್ತಿದ್ದೆ? ಅವಳಿಗೆ ತಿಂತ್ಯಾ? ಓಕೆ, ನಾನು ಆಗಲೇ ಹೇಳಿದ್ನಲ್ಲ, ನಾನು ಯಾಕೆ ಇಟ್ಕೊಂಡಿದ್ದೆ ಅದನ್ನೇ ರುಬ್ಕೊತಾ ಇದೆ. ಹೆಸ್ರುಬೇಳೆ ಆ್ಯಂಡ್ ಅವಲಕ್ಕಿ ಈಕ್ವಲ್ ಮೆಜರ್ಮೆಂಟಲ್ಲೇ ಇದೆ. ಓಕೆ, ನಾನು ಇವತ್ತಿಂದ ಏನು ಅಂದ್ಕೊಂಡಿದ್ದೀನಿ ಅಂದರೆ ಡೈಲಿ ಒಂದೊಂದು ಬ್ರೇಕ್ಫಾಸ್ಟ್ ಅಪ್ಡೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಫಸ್ಟ್ ಬ್ರೇಕ್ಫಾಸ್ಟ್ ಡೇ 1 ಅಂತ ನೋಡಿದ್ರೆ ಹೆಸ್ರುಬೇಳೆ ಯೂಶ್ವಲಿ ಎಲ್ಲ ಮಕ್ಳಿಗೂ ದೊಡ್ಡವ್ರಿಗೂ ಈ ಸಮ್ಮರ್ ಟೈಮಲ್ಲಂತೂ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಅದರಿಂದ ಬಾಡಿನ ಕೂಲ್ನೆಸ್ ಮಾಡುತ್ತೆ. ಹಾಗಾಗಿ ಅದೇ ಟ್ರೈ ಮಾಡಿದೆ ನಾನು. ಆ್ಯಂಡ್ ಈಗ ಟೈಮ್ ಬಂದು 7:30 ಆಗಿದೆ. ಮಗಳನ್ನ ಬೇಗ ಕುಂಡಿಸ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ನಾನು ಕೆಲಸ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ನಾನು ಯಾವಾಗಲೂ ಹೀಗೆ ಮಾಡ್ತೀನಿ. ಹಂಗೂ ಭಯ ಇದೆ, ಪಕ್ಕದಲ್ಲೇ ಅವಳನ್ನ ಕುಂಡಿಸ್ಕೊಂಡು ಸ್ವಲ್ಪ ಕೆಲಸ ಮಾಡೋದು ಕಷ್ಟನೇ, ಬಟ್ ಏನು ಮಾಡೋದಕ್ಕಾಗೋದಿಲ್ಲ. ಅವಳನ್ನ ನೋಡಿಕೊಂಡು ನಾನು ಕೆಲಸ ಮುಗಿಸ್ಕೊತಾ ಇದ್ದೆ. ಈ ಟೈಮಲ್ಲೂ ಇಲ್ಲ ಅರ್ಲಿ ಮಾರ್ನಿಂಗ್ ಎಲ್ಲ ಸಮ್ಮರ್ ಅಂತಾರೆ, ಬಟ್ ಇಲ್ಲೆಲ್ಲ ಮಳೆ ಬರ್ತಿದೆ ನಾವಿರೋ ಕಡೆ. ನಿಮ್ಮ ಮನೆ ಕಡೆ ಆ ಥರ ಎಲ್ಲ ಹೀಗೇನಾ? ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡ್ತಿದ್ದೀರ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟಿಂಗ್. ಆಲ್ಮೋಸ್ಟ್ ಸಬ್ಸ್ಕ್ರೈಬರ್ ಅಂತೂ ಆಗ್ತಾನೆ ಇದ್ದೀರ. ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂದರೂ ಕೂಡ ಥ್ಯಾಂಕ್ ಯು. ವೀಡಿಯೋಸ್ ತೆಗೀತಿದ್ದೀನಿ, ಬಟ್ ಎಡಿಟಿಂಗಲ್ಲಿ ಟೈಮ್ ಆಗ್ತಿದೆ. ಓಕೆ, ನಾನು ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. Don't know if I can find my way out. I'm stuck in a prison of doubt. In this time
if I could find my way out. In this tiny and everything is curling up tight. There's no room to breathe. Fall into the ocean. I'm reaching out, I'm reaching the end. The water is rising over me. The water is rising. It's coming. I'm reaching out, I'm reaching the end. The water is rising over me. The water is rising. I'm reaching. It's coming. I'm reaching. Water is rising over me. I'm reaching out, I'm reaching. Water is rising. It's coming in. Water is rising over me. I'm reaching out, I'm reaching. It's coming in. Water is rising. ಸೊ ದೋಸೆ ರೆಡಿ ಆಗ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ್ಯಂಡ್ ಮಗು ಕೂಡ ಎಲ್ಲರೂ ಇಷ್ಟಪಟ್ಟು ತಿಂದರು. ಆ್ಯಂಡ್ ನನ್ನ ವಾಯ್ಸ್ ಸ್ವಲ್ಪ ಫೀವರ್ ಇರೋದ್ರಿಂದ ಅವೆಲ್ಲೂ ವಾಯ್ಸ್ ಕೊಡೋದಕ್ಕಾಗಿಲ್ಲ. ಸೊ ಸಾರಿ. ಆ್ಯಂಡ್ ಮ್ಯೂಸಿಕ್ ಆ್ಯಡ್ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಟ್ರೈ ಮಾಡ್ತೀನಿ ಕ್ಲಿಯರಾಗಿ ವಾಯ್ಸ್ ಕೊಡೋದಕ್ಕೆ ನೋಡಿ. ಆ್ಯಂಡ್ ಐ ಹೋಪ್ ಐ ಎಂಜಾಯ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋಸ್.